ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಶಂಖಚಕ್ರಗದಾ ಹಸ್ತೆ ಶುಭ್ರವರ್ಣೆ ಶುಭಾನನೆ ಮಮ ದೇಹಿ ವರಂ ಲಕ್ಷ್ಮೀ ಸರ್ವಸಿದ್ಧಿಪ್ರದಾಯಿನಿ ಶ್ರೀ ಮಹಾಲಕ್ಷ್ಮೀ ನಮಃ. ಆತ್ಮೀಯರೇ, ಇಂದಿನ ದಿವಸ 8ನೇ ತಾರೀಕು 5ನೇ ತಿಂಗಳು 2026ನೇ ಇಸ್ವಿ ಶುಕ್ರವಾರ. ಇವತ್ತಿನ ದಿವಸದ ಪಂಚಾಂಗ ಹೇಗಿದೆ, ಇಂದಿನ ದಿವಸದ ಗ್ರಹಮಾನ ಯಾವ ರೀತಿಯಲ್ಲಿದೆ, ಇವತ್ತಿನ ದಿವಸದ ರಾಶಿಫಲ ಏನಿದೆ ಹೇಳುವಂತಹದ್ದನ್ನು ಚಿಂತನೆ ಮಾಡೋಣ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948 ಮಂಗಳಕರ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಕೃಷ್ಣ ಪಕ್ಷದ ಷಷ್ಠಿ ತಿಥಿ ಆಗಿರತಕ್ಕಂಥದ್ದು. ವಾರ ಶುಕ್ರವಾರ. ಈ ದಿವಸ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಇದೆ. ಈ ದಿವಸದ ಯೋಗವನ್ನು ನಾವು ನೋಡುವಾಗ ಶುಭನಾಮ ಯೋಗ ಇದೆ, ವಣಿಜಾಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇಂದಿನ ದಿವಸದ ಷಷ್ಠಿ ತಿಥಿ ಇರತಕ್ಕಂಥದ್ದು 8 ಗಂಟೆ 5 ನಿಮಿಷದವರೆಗೆ. ತದನಂತರದಲ್ಲಿ ಸಪ್ತಮಿ ತಿಥಿ ಬರ್ತದೆ. ವಾರ ಶುಕ್ರವಾರವಾದ್ದರಿಂದ ಶುಭ ಕೆಲಸಗಳನ್ನು ಮಾಡಿಕೊಳ್ಳುವುದಕ್ಕೆ ಪ್ರಶಸ್ತವಾದಂತಹ ದಿವಸವಾಗಿದೆ. ಹೀಗಿರುವಾಗ ಇವತ್ತಿನ ಗ್ರಹಮಾನ ಏನು? ಮೇಷರಾಶಿಯಲ್ಲಿ ರವಿ ಮತ್ತು ಬುಧರ ಯುತಿ, ವೃಷಭ ರಾಶಿಯಲ್ಲಿ ಗುರು ಎಂದಿನಂತೆ. ಮೇಷರಾಶಿಯಲ್ಲಿ ರವಿ ಬುಧರ ಯುತಿ, ವೃಷಭ ರಾಶಿಯಲ್ಲಿ ಎಂದಿನಂತೆ ಶುಕ್ರ, ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ ಇವತ್ತಿನ ದಿವಸ ಮಾಂದ್ಯಯುತನಾಗಿ. ಕರ್ಕಾಟಕ ಶೂನ್ಯವಾಗಿದೆ. ಸಿಂಹರಾಶಿಯಲ್ಲಿ ಕೇತು, ಕನ್ಯಾ, ತುಲಾ, ವೃಶ್ಚಿಕ, ಧನು ಈ 4 ರಾಶಿಗಳು ಶೂನ್ಯ ರಾಶಿಯಾಗಿದೆ. ಮಕರ ರಾಶಿಯಲ್ಲಿ ಚಂದ್ರನು ಉತ್ತರಾಷಾಢ ನಕ್ಷತ್ರದಲ್ಲಿದ್ದಾನೆ ಇವತ್ತಿನ ದಿವಸ. ಕುಂಭರಾಶಿಯಲ್ಲಿ ಎಂದಿನಂತೆ ರಾಹು, ಮೀನರಾಶಿಯಲ್ಲಿ ಶನಿ ಮತ್ತು ಅಂಗಾರಕರ ಯುತಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಹೇಗಿದೆ? ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಸುಖಾಧಿಪತಿಯಾಗಿರತಕ್ಕಂತಹ ಚಂದ್ರನು ಮಕರ ರಾಶಿಯಲ್ಲಿದ್ದಾನೆ. ಕರ್ಮ ರಾಶಿಯಲ್ಲಿ ನೀವು ಮಾಡುವಂತಹ ಕರ್ಮಕ್ಕೆ ಅನುಗುಣವಾಗಿ ಫಲವನ್ನು ಅನುಭವಿಸಬೇಕಾಗ್ತದೆ. ನೀವು ಮಾಡುವಂತಹ ಉದ್ಯೋಗ ವ್ಯವಹಾರದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಹೆಣ್ಣು ಮಕ್ಕಳು, ನೀವು ಮನೆಯಲ್ಲೇ ಕೆಲಸ ಕಾರ್ಯಗಳನ್ನು ಮಾಡಿ ಅಥವಾ ಉದ್ಯೋಗ ಸ್ಥಳಕ್ಕೆ ಹೋಗಿ ಕೆಲಸ ಕಾರ್ಯಗಳನ್ನು ಮಾಡಿ ನಿಮ್ಮ ಕೆಲಸಕ್ಕೆ ಅನುಗುಣವಾಗಿ ಮೌಲ್ಯ ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಧನಾಧಿಪತಿಯಾದಂತಹ ಶುಕ್ರನು ಧನಸ್ಥಾನದಲ್ಲೇ ಇದ್ದದ್ದರಿಂದ ಧನ ಸಮೃದ್ಧಿಯಾಗುವಂತಹ ಯೋಗ. ಸಿಕ್ಕಿದ್ದೇ ಲಾಭ, ಎಷ್ಟು ಬರ್ತದೆಯೋ ಅದೇ ಲಾಭ ಅಂತ ತಿಳ್ಕೊಳ್ಬೇಕು. ಆ ರೀತಿಯಲ್ಲಿ ತಿಳಿದುಕೊಂಡು ನಿಮ್ಮ ಕೆಲಸ ಕಾರ್ಯದಲ್ಲಿ ನೀವು ತೊಡಗಿಸಿಕೊಂಡಾಗ ನಿಮಗೆ ಒಳ್ಳೆಯ ಲಾಭವೂ ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಲವರಿಗೆ ಆಕಸ್ಮಿಕ ಧನಲಾಭ ಉಂಟಾಗುವಂತಹ ಲಕ್ಷಣಗಳು. ನೀವು ದೋಷ ನಿವಾರಣೆಗೆ ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ರಾಶಿಯ ಅಧಿಪತಿಗೆ. ಕುಜ ಅಧಿಪತಿ ವ್ಯಯದಲ್ಲಿದ್ದಾನೆ, ದುಸ್ಥಾನದಲ್ಲಿ. ಸಾಧ್ಯವಾದರೆ ಕುಜನಿಗೆ ಒಂದು ಶಾಂತಿಯನ್ನು ಮಾಡಿಕೊಳ್ಳಿ. ಆಗ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು. 9 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕೆಂಬಣ್ಣದ ವಸ್ತ್ರಗಳೆಲ್ಲವೂ ನಿಮಗೆ ಹಿತಕರವಾಗಿರ್ತದೆ. ಆರೋಗ್ಯ ಭಾಗ್ಯಕ್ಕಾಗಿ ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ಗಣಪತಿ ದೇವರ ದರ್ಶನವನ್ನು ಮಾಡಿಕೊಳ್ಳಿ, ಶುಭವಾಗ್ತದೆ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಸ್ವಕ್ಷೇತ್ರದಲ್ಲಿದ್ದಾನೆ. ಧನಬಲ ಜೊತೆಯಲ್ಲಿ ಜನಬಲ ಎರಡೂ ಸಿಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆರ್ಥಿಕವಾದಂತಹ ಮುಗ್ಗಟ್ಟುಗಳೆಲ್ಲವೂ ಸಹಿತವಾಗಿ ಪರಿಹಾರವಾಗ್ತದೆ. ಋಣಬಾಧೆಯಿಂದ ಮುಕ್ತರಾಗುವಂತಹ ಸಾಧ್ಯತೆ ಇವತ್ತಿನ ದಿವಸ. ಕುಟುಂಬ ಕಲಹಗಳು ದೂರವಾಗುವಂತಹ ಸಾಧ್ಯತೆಗಳು. ದೂರ ಹೋದಂತಹ ಅಣ್ಣ ತಮ್ಮಂದಿರು ಹತ್ತಿರ ಬರುವಂತಹ ಸಾಧ್ಯತೆ. ಒಟ್ಟಾರೆ ವೃಷಭ ರಾಶಿಯವರಿಗೆ ಶುಭ ಫಲವೇ ಜಾಸ್ತಿ ಆಗಿದೆ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ದೃಷ್ಟಿಗೆ. ಸಾಧ್ಯವಾದರೆ ಕಪ್ಪು ಬಣ್ಣದ ದಾರವನ್ನು ಕೈಗೆ ಅಥವಾ ಕಾಲಿಗೆ ಕಟ್ಟಿಕೊಳ್ಳಿ, ಅಥವಾ ಮನೆಯಲ್ಲೂ ಸಹಿತವಾಗಿ ಕಪ್ಪು ಬಣ್ಣದ ದಾರವನ್ನು ನೇತು ಬಿಡಿ, ಅಥವಾ ಕಪ್ಪು ಬಣ್ಣದ ವಸ್ತ್ರವನ್ನು ತೂಗು ಹಾಕಿ. ಆಗ ನಿಮಗಿರ್ತಕ್ಕಂತಹ ನಷ್ಟದೋಷಗಳು ಪರಿಹಾರವಾಗುವಂತಹ ಸಾಧ್ಯತೆಗಳು. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ.
ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ನೀವು ಸಹಿತವಾಗಿ ಪೂರ್ವ ದಿಕ್ಕಿನ ವ್ಯವಹಾರವನ್ನು ಮಾಡಿ ಶುಭ ಉಂಟಾಗ್ತದೆ ಇವತ್ತಿನ ಕಾಲ ಭವಿಷ್ಯದಲ್ಲಿ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧ ಲಾಭಭಾವದಲ್ಲಿದ್ದಾನೆ. ಒಳ್ಳೆಯ ಲಾಭ, ಒಳ್ಳೆಯ ಯಶಸ್ಸುಂಟಾಗ್ತದೆ ವ್ಯಾಪಾರ ವ್ಯವಹಾರದಲ್ಲಿ. ಪುಸ್ತಕ ವ್ಯಾಪಾರವನ್ನು ಮಾಡ್ತೀರಿ, ಅಥವಾ ಪುಸ್ತಕವನ್ನು ಬರೀತೀರಿ, ಅಥವಾ ಪುಸ್ತಕವನ್ನು ಬರೆದು ಅದನ್ನು ಪಬ್ಲಿಷ್ ಮಾಡ್ತೀರಿ. ಅದರಿಂದ 4 ಜನರಿಗೆ ಉಪಕಾರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆ ತನ್ಮೂಲಕವಾಗಿ ನಿಮಗೆ ಕೀರ್ತಿ ಲಭ್ಯವಾಗುವಂತಹ ಲಕ್ಷಣಗಳು. ಕಾರಣ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ. ವ್ಯವಹಾರಾಧಿಪತಿ, ವ್ಯವಹಾರದಲ್ಲಿ ಸೋಲಿಲ್ಲ, ಉದ್ಯೋಗದಲ್ಲಿ ಸೋಲಿಲ್ಲದ ವ್ಯವಹಾರ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನೋ ಆಗಿದ್ದರೆ ಸಾಧ್ಯವಾದರೆ ಬುಧನ ಪ್ರೀತಿಗಾಗಿ ವಿಷ್ಣು ಸಹಸ್ರನಾಮವನ್ನು ಓದಿ, ಅಥವಾ ಬುಧನ ಪ್ರೀತಿಗಾಗಿ ವಿಶೇಷವಾಗಿ ವಿಷ್ಣು ದೇವಸ್ಥಾನದಲ್ಲಿ ಪಂಚಾಮೃತಾಭಿಷೇಕ ಇತ್ಯಾದಿಗಳನ್ನು ಮಾಡಿಸಿಕೊಳ್ಳಿ. ಆಗ ಬುಧನ ದೋಷ ನಿವಾರಣೆಯಾಗ್ತದೆ, ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು. ಹಸಿರು ಬಣ್ಣದ ಬಟ್ಟೆಗಳು, 5 ನಿಮ್ಮ ಸಂಖ್ಯೆ, ಪೂರ್ವ ಅಥವಾ ದಕ್ಷಿಣ ದಿಕ್ಕಿನ ವ್ಯವಹಾರ, ಇವೆಲ್ಲವೂ ನಿಮಗೆ ಅನುಕೂಲ ಹಿತಕರ ಉಂಟಾಗುವಂತಹ ಸಾಧ್ಯತೆಗಳು. ಮಾಡಿಕೊಳ್ಳಿ ಮಿಥುನ ರಾಶಿಯವರು. ಈಗ ಕರ್ಕಾಟಕ ರಾಶಿ. ಇಂದಿನ ಶುಕ್ರವಾರ ಕರ್ಕಾಟಕ ರಾಶಿಯವರಿಗೆ ಏನು ಫಲ? ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಸಪ್ತಮದಲ್ಲಿದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಹೊಸ ಹೊಸ ಆಲೋಚನೆಗಳು, ಹೊಸ ಕೆಲಸಕ್ಕೆ ಅಡಿಪಾಯಗಳು, ಅಥವಾ ಹೊಸತನ್ನು ನೋಡುವಂತಹ ಒಂದು ಸುಯೋಗ, ಹೊಸ ಮನೆಯನ್ನು ಅಪೇಕ್ಷೆ ಪಡ್ತೀರಿ, ಹೊಸ ವಾಹನವನ್ನು ಖರೀದಿಸಬೇಕು ಅನ್ನುವಂತಹ ಮನಸ್ಸು, ಇವೆಲ್ಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕರ್ಕಾಟಕ ರಾಶಿಯವರಿಗೆ. ನೋಡಿ, ಕರ್ಕಾಟಕ ರಾಶಿಯವರು ಲಾಭಸ್ಥಾನದಲ್ಲಿ ಶುಕ್ರ ಇದ್ದದ್ದರಿಂದ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭ ಉಂಟಾಗುವಂತಹ ಸಾಧ್ಯತೆ. ಅದರಲ್ಲೂ ಬೆಳ್ಳಿ ಬಂಗಾರ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಅನುಕೂಲಕರವಾದಂತಹ ದಿವಸ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದೇನು? ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಅಥವಾ ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 2. ಬಿಳಿ ಬಣ್ಣದ ವಸ್ತುಗಳು, ಬಿಳಿ ಬಣ್ಣದ ವಸ್ತ್ರಗಳು ನಿಮ್ಮ ದೇಹಕ್ಕೆ ಹಿತಕರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪ್ರಯೋಜನ ಪಡ್ಕೊಳ್ಳಿ, ಶುಭವಾಗುತ್ತೆ ಕರ್ಕಾಟಕ ರಾಶಿಯವರು. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಒಳ್ಳೆಯ ಫಲವನ್ನು ದಯಪಾಲಿಸ್ತಾನೆ. ನಿಮ್ಮ ರಾಶಿಯ ಅಧಿಪತಿಯ ಒಟ್ಟಿಗೆ ಬುಧನಿದ್ದಾನೆ, ಒಳ್ಳೆಯ ಸಂಪತ್ತನ್ನು ಕೊಡ್ತಾನೆ. ಉದ್ಯೋಗವು ಚೆನ್ನಾಗಿ ನಡೆಯುವಂತಹ ಕಾಲ. ಆದರೆ ನಿಮ್ಮ ರಾಶಿಯಲ್ಲಿ ಕೇತು ಇದ್ದಾನೆ. ಸ್ವಲ್ಪ ಮಟ್ಟಿಗೆ ವಿಘ್ನಗಳು, ಆಗಾಗ ತೊಂದರೆಗಳು. ವಿಘ್ನಗಳ ನಿವಾರಣೆಗೆ, ತೊಂದರೆಗಳ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಶಂಭುವಿನ ಉಪಾಸನೆ. ಸಾಧ್ಯವಾದರೆ ನಂಜನಗೂಡಿಗೆ ಹೋಗಿ ಬನ್ನಿ. ನಂಜುಂಡೇಶ್ವರನಿಗೆ ಅಭಿಷೇಕ ಪೂಜೆಯನ್ನು ಮಾಡಿಸಿ ನಂಜುಂಡೇಶ್ವರನ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 1 ಬಳಸಿಕೊಳ್ಳಿ. ಪೂರ್ವ ದಿಕ್ಕು ಹಿತಕರವಾಗಿರ್ತದೆ. ಕೆಂಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧ ನಿಪುಣ ಯೋಗದಲ್ಲಿ ಒಳ್ಳೆಯ ಯೋಗ ಇರತಕ್ಕಂತಹದ್ದು. ಆರ್ಥಿಕ ಅಭಿವೃದ್ಧಿ ಆಗ್ತದೆ, ಯಶಸ್ಸುಂಟಾಗುವಂತಹ ಸಾಧ್ಯತೆ, ಮನಸ್ಸಿನ ದುಗುಡವನ್ನು ದೂರ ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವ್ಯಾಪಾರ ವ್ಯವಹಾರದಲ್ಲಿ ಜಯವನ್ನು ಕಾಣ್ತೀರಿ, ಆದರೆ ಅಪವಾದಗಳು ತಪ್ಪೋದಿಲ್ಲ. ಅಪವಾದದಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಗ್ತದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಕುಜಶಾಂತಿ, ಶನಿ ಶಾಂತಿಯನ್ನು ಮಾಡಿಕೊಳ್ಳಿ. ಶನಿ ದೇವರಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿಸಿ, ಆಗ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣಗಳಿದ್ದಾವೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಕನ್ಯಾ ರಾಶಿಯವರು. ಕನ್ಯಾ ರಾಶಿಯವರು 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿರತಕ್ಕಂತಹ ದೇವಾಲಯಕ್ಕೆ ಹೋಗಿ ಬನ್ನಿ. ಉತ್ತರ ದಿಕ್ಕಿನ ವ್ಯವಹಾರದಿಂದ ನಿಮಗೆ ಕ್ಷೇಮ ಉಂಟಾಗ್ತದೆ. ಹಸಿರು ಬಣ್ಣದ ಬಟ್ಟೆಗಳು ನಿಮಗೆ ಇವತ್ತಿನ ದಿವಸ ಪ್ರಯೋಜನವನ್ನು ಕೊಡ್ತದೆ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಅಷ್ಟಮ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ. ಸ್ವಕ್ಷೇತ್ರದಲ್ಲಿ ಶುಕ್ರನ ಬಲ ಚೆನ್ನಾಗಿದ್ದರಿಂದ ಸುಗಮವಾದಂತಹ ಕೆಲಸ ಕಾರ್ಯಗಳು, ಮನೆ ಕಟ್ಟುವಂತಹ ಯೋಗ, ವಾಹನ ಖರೀದಿ ಮಾಡುವಂತಹ ಯೋಗ, ಅಥವಾ ಬಂಗಾರ ಇತ್ಯಾದಿಗಳನ್ನು ಖರೀದಿಸುವಂತಹ ಯೋಗ, ಹಣಕಾಸನ್ನು ಹೆಚ್ಚಿಗೆ ಮಾಡಿಕೊಳ್ಳುವಂತಹ ಒಂದು ಸುಯೋಗ,
ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ತುಲಾರಾಶಿಯವರಿಗೆ. ಭಾಗ್ಯದಲ್ಲಿರತಕ್ಕಂತಹ ಗುರುವಿನ ಸಂಪೂರ್ಣವಾದಂತಹ ದೃಷ್ಟಿ ಇದ್ದದ್ದರಿಂದ ಮಂಗಲ ಕಾರ್ಯ ಇತ್ಯಾದಿಗಳು ಜರುಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಶುಕ್ರ ಶಾಂತಿ ಮಾಡಿಕೊಳ್ಳಿ. ಶುಕ್ರನ ಸಂಬಂಧವಾಗಿ ಅನ್ನಪೂರ್ಣೇಶ್ವರಿ ದೇವಾಲಯಕ್ಕೆ ಹೋಗಿ ಬನ್ನಿ, ನಿಮ್ಮ ಕಷ್ಟಗಳು ದೂರವಾಗ್ತದೆ. ಬಿಳಿ ಬಣ್ಣದ ವಸ್ತ್ರಗಳು, 6 ನಿಮ್ಮ ಸಂಖ್ಯೆ, ಉತ್ತರ ದಿಕ್ಕು, ಪಶ್ಚಿಮ ದಿಕ್ಕು ಇವೆಲ್ಲ ನಿಮಗೆ ಅನುಕೂಲವನ್ನು ತರುತ್ತದೆ. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಕುಜ ಪಂಚಮದಲ್ಲಿ ಶನಿ ಒಟ್ಟಿಗಿದ್ದಾನೆ, ಸುಖಾಧಿಪತಿಯ ಒಟ್ಟಿಗೆ. ಹೀಗಾಗಿ ಸುಖಕ್ಕೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ವ್ಯಾಪಾರ ನಷ್ಟ, ವ್ಯವಹಾರ ನಷ್ಟ, ಅಭಿಮಾನ ನಷ್ಟವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಈ ಸಂದರ್ಭದಲ್ಲಿ. ಅಷ್ಟಮದಲ್ಲಿ ಗುರು ಇರುವುದರಿಂದ ದುಃಖಕ್ಕೆ ಕಾರಣವಾಗ್ತದೆ. ಉದ್ಯೋಗದಲ್ಲಿ ಬದಲಾವಣೆ ಆಗ್ತದೆ. ಕೆಲವರಿಗೆ ಉದ್ಯೋಗವೇ ಕೈಬಿಟ್ಟು ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅದಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಗುರು ಶಾಂತಿಯನ್ನು ಮಾಡಿಕೊಳ್ಳಿ. ಗುರು ದರ್ಶನವನ್ನು ಮಾಡಿಕೊಳ್ಳುವುದರಿಂದ, ಗುರು ಭಿಕ್ಷೆಯನ್ನು ಮಾಡಿಸುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣಗಳು. ನೀವು ಹಳದಿ ಬಣ್ಣದ ವಸ್ತ್ರ, 3 ನಿಮ್ಮ ಸಂಖ್ಯೆ, ಉತ್ತರ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರ. ವೃಶ್ಚಿಕ ರಾಶಿಯವರು ವಿಶೇಷವಾಗಿ 9 ನಿಮ್ಮ ಸಂಖ್ಯೆ, ಕೆಂಪು ಬಣ್ಣದ ವಸ್ತ್ರಗಳು, ಪಶ್ಚಿಮ ದಿಕ್ಕು ಅಥವಾ ಉತ್ತರ ದಿಕ್ಕಿನಲ್ಲಿರತಕ್ಕಂತಹ ಸುಬ್ರಹ್ಮಣ್ಯೇಶ್ವರನ ಸನ್ನಿಧಾನಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೈವಾನುಕೂಲ ಚೆನ್ನಾಗಿ ಆಗ್ತದೆ. ಪ್ರಯತ್ನ ನಿಮ್ಮದು ಮಾಡಿಕೊಳ್ಳಿ, ಶುಭವಾಗುತ್ತೆ. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಗುರು ನಿಂತು ನೋಡ್ತಾ ಇದ್ದಾನೆ, ಒಳ್ಳೆಯದು. ಅಷ್ಟಮಾಧಿಪತಿಯಂತಹ ಚಂದ್ರನು ವ್ಯಯಸ್ಥಾನಕ್ಕೆ ಬಂದಿದ್ದಾನೆ, ದುಃಖ ಸ್ಥಾನದಲ್ಲಿ. ಸ್ವಲ್ಪ ದುಃಖ ಉಮ್ಮಳಿಸಿ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ಅಭಿಮಾನಕ್ಕೆ ಏನಾದರೂ ಹೊಡೆತ ಬೀಳುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುವಂತಹ ಸಾಧ್ಯತೆಗಳು, ಜೊತೆಯಲ್ಲಿ ಕರಳು ಸಂಬಂಧವಾದಂತಹ ರೋಗಾದಿಗಳು ನಿಮಗೆ ಕಾಣಿಸುವಂತಹದ್ದಿದೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಸಾಧ್ಯವಾದರೆ ಅಘೋರಾಸ್ತ್ರ ಜಪ, ಅಘೋರ ಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳಿ. ಸುಬ್ರಹ್ಮಣ್ಯೇಶ್ವರನ ಅನುಗ್ರಹದಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಲಕ್ಷಣ. 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ, ಹಳದಿ ವಸ್ತ್ರವನ್ನು ಧರಿಸುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗ್ತದೆ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ತೃತೀಯ ಭಾವದಲ್ಲಿ ಬಾಧಾಧಿಪತಿಯಾದಂತಹ ಕುಜನ ಒಟ್ಟಿಗಿದ್ದಾನೆ. ಹೀಗಾಗಿ ಅಣ್ಣ ತಮ್ಮಂದರಿಗೆ ಬಾಧೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವರಿಗೆ ಬಂಧನ ಯೋಗದ ಲಕ್ಷಣಗಳು ಕಾಣಿಸ್ತದೆ ಕುಜ ಶನಿಯರ ರೀತಿ. ಕೆಲವರಿಗೆ ಕಷ್ಟ ಇರ್ತದೆ, ಕೆಲವರಿಗೆ ನಷ್ಟ ಉಂಟಾಗ್ತದೆ, ಕೆಲವರಿಗೆ ಚೋರ ಭಯ ಉಂಟಾಗ್ತದೆ, ಕೆಲವರಿಗೆ ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳನ್ನೇ ಕಳೆದುಕೊಳ್ಳುವಂತಹ ಸಂದರ್ಭ ಬರ್ತದೆ. ಪರಿಹಾರಕ್ಕೆ ಇವತ್ತಿನ ದಿವಸ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಮೃತ್ಯುಂಜಯನ ಉಪಾಸನೆ ಅಥವಾ ಭೂತರಾಜನ ದರ್ಶನ, ಭೂತರಾಜನಲ್ಲಿ ಪೂಜೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಕಾಣುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪರಿಹಾರವನ್ನು ಮಾಡಿಕೊಳ್ಳಿ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಬಳಸಿಕೊಳ್ಳಿ. ಕಪ್ಪು ಮತ್ತು ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಆಗಿ ಬರ್ತದೆ, ಪ್ರಯೋಜನ ಆಗ್ತದೆ, ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಮಕರ ರಾಶಿಯವರು. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶನಿ ಮಹಾತ್ಮನು ದ್ವಿತೀಯದಲ್ಲಿದ್ದಾನೆ. ನಿಮ್ಮ ರಾಶಿಗೆ ಗುರುವಿನ ದೃಷ್ಟಿ ಇದೆ. ಗುರು ಬಲ ಚೆನ್ನಾಗಿದ್ದರಿಂದ ಮಂಗಲ ಕಾರ್ಯಾದಿಗಳನ್ನು ಮಾಡುವುದರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ ವಿಶೇಷವಾಗಿ ದೇವಸ್ಥಾನದಲ್ಲಿ ಪೂಜೆ ಕೈಂಕರ್ಯಾದಿಗಳನ್ನು ಮಾಡತಕ್ಕಂಥವರಿಗೆ ಅನುಕೂಲ. ಆರೋಗ್ಯ ವೃದ್ಧಿಗಾಗಿ ಮೃತ್ಯುಂಜಯ ಹೋಮವನ್ನು ಮಾಡಿಕೊಳ್ಳುವವರಿಗೆ ಅನುಕೂಲ. ವ್ಯವಹಾರ ಸಿದ್ಧಿಗಾಗಿ ನೀವು ಗಂಧರ್ವನ ಉಪಾಸನೆಯನ್ನು ಮಾಡಿಕೊಳ್ಳುವುದಕ್ಕೆ ಅನುಕೂಲ ಇರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸಾಧ್ಯವಾದಲ್ಲಿ ನೀವು 8ರ ಸಂಖ್ಯೆಯನ್ನೇ ಬಳಸಿಕೊಳ್ಳಿ. ಕಪ್ಪು, ಬಿಳಿ ಬಣ್ಣ, ಹಸಿರು ಬಣ್ಣ ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕಿನಲ್ಲಿ ನೀವು ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ ಸಕಲ ಸಂಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಕುಂಭರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ 4ನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿದ್ದಾನೆ. ಸುಖ ವೃದ್ಧಿ, ಸ್ವಲ್ಪ ಜಾಗ್ರತೆ ಬೇಕು. ಯಾಕೆಂದರೆ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಉಂಟಾಗುವಂತಹ ಸಾಧ್ಯತೆ, ಹೃದಯ ಸಂಬಂಧವಾದಂತಹ ಕಾಯಿಲೆಗಳು ಕಾಣಿಸುವಂತಹ ಸಾಧ್ಯತೆ, ಉದ್ವೇಗಕ್ಕೆ ಒಳಗಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೌಟುಂಬಿಕವಾದಂತಹ ವ್ಯವಹಾರದಲ್ಲಿ ನಷ್ಟವನ್ನು ಕಾಣ್ತೀರಿ. ಮನಸ್ಸು ಉಲ್ಲಾಸವಾಗಿರಬೇಕಾದಂತಹ ಮನಸ್ಸು ಕಲುಷಿತವಾದಂತಹ ಮನಸ್ಸಾಗಿರ್ತದೆ. ಯಾವ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೋದರೂ ಅದು ಕೈಗೆ ಹತ್ತುವುದಿಲ್ಲ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಸಾಧ್ಯವಾದರೆ ಇವತ್ತಿನ ದಿವಸ ಮತ್ಸ್ಯನಾರಾಯಣನ ದರ್ಶನವನ್ನು ಮಾಡಿಕೊಳ್ಳಿ. ಮತ್ಸ್ಯನಾರಾಯಣನ ಪೂಜೆಯಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಈಶಾನ್ಯ ದಿಕ್ಕಿನಲ್ಲಿರ್ತಕ್ಕಂತಹ ರಾಯರ ಮಂದಿರಕ್ಕೆ ಹೋಗೋದ್ರಿಂದ ನಿಮಗೆ ಇಷ್ಟಾರ್ಥ ಸಿದ್ಧಿಸ್ತದೆ. ಉತ್ತರ ಈಶಾನ್ಯ ಭಾಗ ನಿಮಗೆ ಅನುಕೂಲವನ್ನು ತಂದೀತು. ಜೊತೆಯಲ್ಲಿ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಬಳಸಿಕೊಳ್ಳಿ. ಹಳದಿ ವಸ್ತ್ರ, ಕೇಸರಿ ಬಣ್ಣದ ವಸ್ತ್ರಗಳು ನಿಮಗೆ
ಅನುಕೂಲವನ್ನು ತರ್ತದೆ ಇವತ್ತಿನ ದಿವಸ ಮೀನರಾಶಿಯವರಿಗೆ. 12 ರಾಶಿಯವರು ಇವತ್ತಿನ ದಿವಸದ ಸಂಕಷ್ಟ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ದುರ್ಗಾ ಉಪಾಸನೆ ಮಾಡಿಕೊಳ್ಳಿ, ಲಕ್ಷ್ಮೀ ದೇವಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ, ಸಾಧ್ಯವಾದರೆ ಗುರುವನಲ್ಲಿ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಹೋಗಿ ಪೂಜೆಯನ್ನು ಕೊಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ಕಾಲಜ್ಞಾನದಂತೆ. ವೀಕ್ಷಕರೇ, ಈಗಾಗಲೇ ಷಷ್ಠಿ ಪೂರ್ತಿ ಶಾಂತಿಯ ಬಗ್ಗೆ ನೀವು ತಿಳಿದುಕೊಳ್ತಾ ಇದ್ದೀರಿ. ಇದೇ ಬರುವಂತಹ ಜುಲೈ 5ನೇ ತಾರೀಕಂದು ವಿಶೇಷವಾಗಿ ಷಷ್ಠಿ ಪೂರ್ತಿ ಶಾಂತಿ ಜರುಗ್ತದೆ. ಸಾಕಷ್ಟು ಜನರು ಷಷ್ಠಿ ಪೂರ್ತಿ ಶಾಂತಿಯನ್ನು ಮಾಡಿಕೊಳ್ಳುವವರಿದ್ದೀರಿ. ಷಷ್ಠಿ ಪೂರ್ತಿ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ಮುಂದೆ ಬರುವಂತಹ ಕಷ್ಟ ದೋಷಗಳಿಂದ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಅದರ ನಿವಾರಣೆಗಾಗಿ ಷಷ್ಠಿ ಪೂರ್ತಿ ಶಾಂತಿಯನ್ನು ನಾವೇ ಮಾಡಿಸ್ತಾ ಇದ್ದೇವೆ. ಅದರಲ್ಲಿ ಪಾಲ್ಗೊಳ್ಳಿ, ನಿಮ್ಮ ಕಷ್ಟವನ್ನು ತೋಡ್ಕೊಳ್ಳಿ, ಷಷ್ಠಿ ಪೂರ್ತಿ ಶಾಂತಿಯಲ್ಲಿ ಪಾಲ್ಗೊಳ್ಳಿ. ಕೆಳಭಾಗದಲ್ಲಿ ನಂಬರ್ ಬರ್ತಾ ಇದೆ, ಬೇಕಾದರೆ ಬುಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ, ಶುಭವಸ್ತು.